ಉಗ್ರರ ಕೃತ್ಯವನ್ನ ಕಣ್ಣಾರೆ ಕಂಡಂತಹ ಪಲ್ಲವಿ ಘಟನೆಯ ವಿವರವನ್ನ ಪಬ್ಲಿಕ್ ಟಿವಿ ಜೊತೆಗೆ ಹೇಳಿಕೊಂಡಿದ್ದಾರೆ. ಕಣ್ಣೆದುರೆ ಗಂಡನನ್ನ ಹೇಗೆ ಹೊಡೆದಾಕಿದ್ರು ಆಗುಂತಕರು, ಹೇಗೆ ನಿಷ್ಕರುಣಿಗಳಾಗಿದ್ರು ಅನ್ನೋದನ್ನ ಇಳಿಯಾಗಿ ಬಿಚ್ಚಿಟ್ಟಿದ್ದಾರೆ. ಉಗ್ರರ ದಾಳಿಗೆ ಶಿವಮೊಗ್ಗ ಮೂಲದ ಮಂಜುನಾಥ್ ರಾವ್ ಅವರು ಸಾವನ್ನಪ್ಪಿರುವಂತಹ ನೆಲೆಯಲ್ಲಿ ಈಗ ಅವರ ಅಂತ್ಯ ಸಂಸ್ಕಾರ ಕೂಡ ಸಕಲ ಸರ್ಕಾರಿ ಗೌರವಗಳಿಂದ ಕೂಡ ಆಯಿತು. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಅವರ ಪತ್ನಿಯಾದಂತಹ ಪಲ್ಲವಿ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಹೇಳಿ, ಈ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಮೇಡಮ್ ನೀವು ಅಲ್ಲಿ ಕಾಶ್ಮೀರದಲ್ಲಿ? ಆ್ಯಕ್ಚುಲಿ ಫಸ್ಟು ನನ್ನ ಪತಿ ಅಂದರೆ ಹಿಂಗೆ ಡೆತ್ ಆಗಿದೆ ಅಂತ ನನಗೆ ತಿಳಿದ ತಕ್ಷಣವೇ ನನಗೆ ಅಳುನೂ ಬರಲಿಲ್ಲ. ನನಗೆ ಏನು ಆಗ್ತಿದೆ, ಕೆಟ್ಟ ಕನಸೇನೋ, ನನಗೆ ಎಚ್ಚರ ಆಗುತ್ತೇನೋ ಆ ಥರ ಅಂತ ಅಂದ್ಕೊಂಡೆ. ಬಟ್ ಆಗೋಗಿದೆ. ನಾವೀಗ ವಾಪಸ್ ಬರಬೇಕು, ಅವ್ರ ಬಾಡಿ ಜೊತೆ ನಾವು ವಾಪಸ್ ಊರಿಗೆ ಫಸ್ಟ್ ಬಂದುಬಿಡ್ಬೇಕು. ಯಾಕಂದರೆ 3000 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ, ಬರಬೇಕು. ಅದೊಂದೇ ಇದ್ದಿದ್ದು ನನ್ನ ಮೈಂಡಲ್ಲಿ. ನಾನು ನನ್ನ ಮಗ ಮಾತಾಡ್ಕೊಂಡ್ವಿ. ಅವನು ತುಂಬ ಸ್ಟ್ರಾಂಗ್ ಆಗಿದ್ದ. ಇನ್ಮೇಲೆ ನನಗೆ ನೀನು, ನಿನಗೆ ನಾನು, ಇಲ್ಲಿ ಏನೇ ಆದರೂ ಫೇಸ್ ಮಾಡೋಣ. ಫಸ್ಟು ನಾವು ಇಲ್ಲಿಂದ ಊರಿಗೆ ಹೋಗೋಣ ಅಪ್ಪನ ಕರ್ಕೊಂಡು. ಈ ಥರ ಧೈರ್ಯ ಮಾಡಿಕೊಂಡು ಇದು ಮಾಡಿದ್ವಿ. ಧೈರ್ಯ ತೊಗೊಂಡ್ವಿ. ಫಸ್ಟು ಹೆದರಬಾರ್ದು, ಆಮೇಲೆ ನಾವು ಬ್ರೇಕ್ ಡೌನ್ ಆಗಬಾರ್ದು ಅಂತೇಳಿ ಆ ಮೈಂಡ್ ಸೆಟ್ಟಲ್ಲೇ ನಾವು ಡಿಸೈಡ್ ಮಾಡಿಕೊಂಡು ಮತ್ತೆ ಮುಂದುವರೆದ್ವಿ. ಅಲ್ಲಿ ಶೂಟೌಟ್ ಆಯ್ತಲ್ಲ, ಆ ಸಂದರ್ಭದಲ್ಲಿ ಯಾವ ರೀತಿ ಆಯ್ತು ಸಿಚುವೇಶನ್, ಯಾವ ರೀತಿ ಆಗಿತ್ತು, ನೀವು ಏನು ಮಾಡ್ತಾ ಇದ್ರಿ? ಆ್ಯಕ್ಚುಲಿ ಫಸ್ಟು ನಾವು ಹೋಗಿ ಇದು ಕುದುರೆ ಇಳಿದು ಅಲ್ಲಿ ಒಂದು ಜಾಗ ಇದೆ, ಅಲ್ಲಿ ಹೋಗಿದ ತಕ್ಷಣವೇ ಜಸ್ಟ್ ಒಂದು 2 ಮಿನಿಟ್ಸಿಗೆ ನಮಗೆ ಫೈರಿಂಗ್ ಸೌಂಡ್ ಕೇಳಿಸ್ತು. ನಾವು ಅಂದ್ಕೊಂಡಿದ್ದು ಯಾವುದೋ ಪಟಾಕಿ ಇದು ಹೊಡಿತಿರೋದು, ಅದು ಆರ್ಮಿ ಟ್ರೈನಿಂಗ್ ಏನೋ ನಡೀತಿದೆ ಅಂತ ಎಲ್ಲರೂ ಇಗ್ನೋರ್ ಮಾಡಿದ್ವಿ. ಮತ್ತೊಂದು 2 ನಿಮಿಷಕ್ಕೆ ಮತ್ತೆ ಫೈರಿಂಗ್ ಆಯಿತು. ಆವಾಗಲೂ ನಾವು ಇಗ್ನೋರ್ ಮಾಡಿದ್ವಿ. ಆ ಟೈಮಲ್ಲಿ ನನ್ನ ಮಗನಿಗೆ ಹಸುವಾಗಿದೆ ಅಂತ ಹೇಳಿ ಅಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳೋಣ ಅಂತ ನಾನು ನಮ್ಮನೆಯವ್ರ ಒಂದು ಅಂಗಡಿ ಹತ್ರ ಹೋದ್ವಿ. ನಮ್ಮನೆಯವ್ರು ಏನಂದ್ರು, ಸರಿ ನಾನು ಅವ್ರ ಹತ್ರ ಆರ್ಡ್ರ್ ಮಾಡ್ತಿರ್ತೀನಿ, ನೀನು ಅವನನ್ನ ಕರ್ಕೊಂಬ ಅಂತ. ಅವನ ಹತ್ರ ನಾನು ಒಂದು ಫರ್ಲಾಂಗ್ ಹಿಂಗೆ ಹೋಗೋಷ್ಟೊತ್ತಿಗೆ ಜನ ಎಲ್ಲ ಓಡ್ತಾ ಇದ್ರು. ತಿರುಗಿ ನೋಡಿದರೆ ಫೈರಿಂಗು ಆ ಕಾಡು ಸೈಡಿಂದ ಫೈರಿಂಗ್ ಆಗ್ತಾಯಿತ್ತು. ನಾವು ಹಿಂಗೆ ಬಗ್ಗೊಂಡು ಬರ್ತೀವಿ, ನಮ್ಮನೆಯವರು ಫೈರಿಂಗಾಗಿ ಬಿದ್ದುಬಿಟ್ಟಿದ್ರು. ಅವ್ರು ಎಲ್ಲಿ ನಿಂತಿದ್ರಲ್ಲ ಅಲ್ಲೇ ರಕ್ತದ ಮಡುವಲ್ಲಿ ಬಿದ್ದುಬಿಟ್ಟಿದ್ರು. ಆ ಸಿಚುವೇಶನಲ್ಲಿ ಅವ್ರು ಕಾನ್ಷಿಯಸ್ ಇರಲಿಲ್ಲ ಮೇಡಮ್, ಅಂದರೆ ಫುಲ್ ಡೆತ್ ಆಗಿದ್ರೆ? ಫುಲ್ ಡೆತ್, ಎಲ್ಲ ಫುಲ್ ಇಲ್ಲಿಗೆ ಬಿದ್ದಿದ್ದು, ಎಲ್ಲ ಕಡೆಯಿಂದ ರಕ್ತ ಬಂದುಬಿಟ್ಟಿತ್ತು. ಫುಲ್ ರಕ್ತ ಹರಿದಿತ್ತು. ಆ ಸಿಚುವೇಶನ್ ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು ಮೇಡಮ್? ಯಾಕಂದರೆ ನೀವೊಬ್ಬರು ಮಗ, ಇಬ್ಬರೇ ಇರೋದು, ಗಂಡ ಡೆತ್ ಆಗಿದ್ದಾನೆ. ಒಂಚೂರು ರೆಸ್ಪಾಂಡ್ ಮಾಡ್ತಾರೆ ಅಂತ ಅವ್ರು ನಿಂಗೆ ಎತ್ಕೊಂಡೆ, ಇರಲಿಲ್ಲ. ಇಲ್ಲಿ ಟೋಟಲಿ ಇಲ್ಲಿ ಜಾನು ಕಟ್ಟಾಗಿತ್ತು ಅನ್ಸುತ್ತೆ, ಇದೊಂಥರ ಹಿಂಗಾಯಿತು. ಸೊ ಆವಾಗಲೇ ಕಣ್ಣಲ್ಲಿ ಮೂಗಲ್ಲಿ ಎಲ್ಲ ಬಾಯಲ್ಲೆಲ್ಲ ಫುಲ್ ರಕ್ತ ಬಂದುಬಿಟ್ಟಿತ್ತು. ಗೊತ್ತಾಯಿತು ಒಂಥರ ಇದು ಏನಾಗ್ತಿದೆ, ಅಳುನೂ ಬರ್ತಿಲ್ಲ, ಏನು ಅಂತಲೇ ಅರ್ಥ ಆಗ್ತಿಲ್ಲ, ಆ ಥರ ಆಗ್ಬಿಡ್ತು. ಆಮೇಲೆ ಹಿಂಗೆ ಹುಚ್ಚರು ಥರ ಆಚೆ ಓಡಾಡೋಕ್ಕೆ ಶುರು ಮಾಡಿದ್ವಿ, ನಾನು ನನ್ನ ಮಗ ಇಬ್ಬರೂ. ಅಳುತ್ತಾ ಕಿರ್ಚ್ತಾ ಇದ್ವಿ, ಇದೇನು ಹಿಂಗಾಗ್ಬಿಡ್ತಲ್ಲ ಅಂತ ಹೇಳಿ. ಅಷ್ಟೊತ್ತಿಗೆ ಅವನು ಆ ಟೆರರಿಸ್ಟ್ ಬಂದ, ಅಲ್ಲಿ ಹೊಡೆದವನು ಫೈರಿಂಗ್ ಮಾಡ್ತಿದ್ನಲ್ಲ ಅವನು. ಅವಾಗ ನಾನು ಸಿಟ್ಟಿಂದ ಕಿರ್ಚಿದೆ, ಓಯ್ ತುಮ್ನೆ ಮೇರೆ ಪತಿ ಕೋ ಮಾರಾನ ಮುಜೆ ಬಿ ಮಾರ್ದೋ ಅಂತ ನಾನು ಕಿರ್ಚಿದೆ. ನನ್ನ ಮಗನೂ 1-2 ಹೆಜ್ಜೆ ಇನ್ನೂ ಮುಂದೆ ಅವನ ಹತ್ರ ಹೋಗಿದ್ದ. ಆಮೇಲೆ ಅವನ್ನೆಲ್ಲ ಸಿಟ್ಟಿಗೆ ನನಗೆ ಹೊಡೆದ್ಬಿಟ್ರೆ ಅಮ್ಮ ಒಬ್ಬಳೇ ಆಗ್ಬಿಡ್ತಾಳಲ್ಲ ಅಂತ ಅಲ್ಲೇ ಮನಸ್ಸಲ್ಲಿ ಯೋಚನೆ ಮಾಡಿ ಮತ್ತೆ ವಾಪಸ್ ಬಂದು ಕುತ್ತೆ ತುಮ್ನೆ ಮೇರೆ ಪಾಪಕ್ಕೋ ಮಾರಾನ ಹಮ್ದೋನೋ ಕೋಬಿ ಮಾರ್ದೋ ಅಂತ ಅವನು ಹೇಳ್ದ. ಅವಾಗ ಅವನು ನಿಂತ್ಕೊಂಡ್ಬಿಟ್ಟು, ಅವನು ಟೆರರಿಸ್ಟು, ನೈ ಮೋದಿಕೋ ಬೋಲ್ದೋ ಅಂತ ಹೇಳಿ ಹೋದ. ಟಾರ್ಗೆಟ್ ಮಾಡಿ ಹೊಡೆದ್ರು ಮೇಡಮ್, ಹಿಂದೂಗಳನ್ನೇ ಹೊಡಿಬೇಕು, ಮುಸ್ಲಿಮ್ಸ್ನ ಬಿಡಬೇಕು ಅಂತ ಆ ಥರ ಟಾರ್ಗೆಟ್ ಮಾಡಿರೋದು ಮದುವೆ ಆಗಿರೋ ಗಂಡಸ್ರನ್ನ ಕಂಪ್ಲೀಟ್ಲಿ ಟಾರ್ಗೆಟ್ ಮಾಡ್ಯಾರೆ. ಆಮೇಲೆ ಹೌದು, ಅಂದರೆ ಮುಸ್ಲಿಂ ಆದವ್ರನ್ನ ಹೊಡೆದಿಲ್ಲ, ಹಿಂದೂಗಳನ್ನೇ ಹೊಡೆದಿದ್ದಾರೆ. ಅವಾಗ ಆ ಸಿಚುವೇಶನ್ ಪೊಲೀಸರು ಯಾವಾಗ ಬಂದರು ಮೇಡಮ್? ನಾವು ಅಲ್ಲಿರೋ ತನಕನೂ ಆರ್ಮಿಯವ್ರು ಬಂದಿರಲಿಲ್ಲ. ದಾರಿಯಲ್ಲಿ ಸಿಕ್ಕಿದ್ರು. ಅರ್ಧ ದಾರಿ ನಾವು ಕೆಳಗೆ ಇಳಿದ ಮೇಲೆ ಒಂದು 5-6 ಜನ ಬರ್ತಾಯಿದ್ರು. ಅವರು ನಮಗೆ ಕೇಳಿದರು, ಮೇಲೆ ಎಷ್ಟು ಜನ ಇದ್ದಾರೆ, ಯಾರು ಇನ್ನೂ ಅಲ್ಲೇ ಇದ್ದಾರೆ, ಆ ಥರ ನಮಗೆ ಕೇಳ್ತಾ ಇದ್ರು. ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ, ನಿಮ್ಮ ಮಗನ ಒಬ್ಬ ವ್ಯಕ್ತಿ ಹೊತ್ಕೊಂಡು ಹೋಗ್ತಾ ಇರೋದು ಇದ್ರವರು. ನಮಗೆ ಫಸ್ಟ್ ಹೆಲ್ಪ್ ಮಾಡಿದ್ದೆ ಅವರು ಮತ್ತು ಇನ್ನೂ ಒಬ್ಬರು ಪ್ಲಸ್ ಇನ್ನೂ 4 ಜನ ಬಂದರು. ಆ್ಯಕ್ಚುಲಿ ಮೇಲಿಂದನೇ ನಮ್ಮ ಫೋನ್ ಯಾವುದು ವರ್ಕ್ ಆಗ್ತಿರ್ಲಿಲ್ಲ, ಅಲ್ಲಿ ನೆಟ್ವರ್ಕ್ ಇರಲಿಲ್ಲ. ಅವ್ರ ಫೋನ್ ಏನಾದ್ರು ನೆಟ್ವರ್ಕ್ ಸಿಗುತ್ತಾ ಅಂತ ನಮ್ಮನೆಯವ್ರ ಫ್ರೆಂಡಿಗೆ ಫೋನ್ ಮಾಡಲಿಕ್ಕೆ ಟ್ರೈ ಮಾಡಿದೆ, ಸಿಗಲಿಲ್ಲ ನನಗೆ. ಆವಾಗ ಅವರಿಬ್ಬರು ಹೇಳಿದರು, ನೀವಿಲ್ಲಿ ಇರಬೇಡಿ ಬೆಹನ್, ನೀವಿಲ್ಲಿ ಇರಬೇಡಿ. ಅವ್ರು ಯಾವ ಟೈಮಲ್ಲಿ ಮತ್ತೆ ಏನಾರು ಆಗುತ್ತೋ ಗೊತ್ತಿಲ್ಲ, ಇವಾಗ ಇವ್ರಿಗೆ ಹಿಂಗಾಗಿದೆ, ಆರ್ಮಿಯವ್ರಿಗೆ ವಿಚಾರ ಗೊತ್ತಾಗಿದೆ, ಅವ್ರು ಏರ್ ಲಿಫ್ಟ್ ಮಾಡ್ತಾರೆ, ನಾವು ಇವಾಗ ಕೆಳಗಡೆ ಹೋಗೋಣ, ಯಾಕಂದರೆ ನೀವು ಬದುಕಿದ್ದೀರಾ, ನೀವಾರು ಸೇಫಾಗಿರಿ,
ಅಂತ ಹೇಳಿ ಅವರು ಮಗನ ಅವ್ರು ಎತ್ಕೊಂಡು ಬಂದರು. ನನಗೆ ಇನ್ನೊಬ್ಬ ಹುಡುಗ, ಇಬ್ರದ್ದು ಹೆಸರು ಕೇಳಿದೆ ಬಟ್ ನಂಗೆ ಮರ್ತೋಯ್ತು, ಕೈ ಹಿಡ್ಕೊಂಡು ಕೆಳಗೆ ಹಾಸ್ಪಿಟಲ್ವರೆಗೂ ಸೇಫಾಗಿ ಕರ್ಕೊಂಬಂದು ಮಧ್ಯ ಬಾರಿಕೆ ಆಗ್ತಿತ್ತು ಅಂತ ಅಲ್ಲೊಂದು ಕಡೆ ಕುಡಿಯೋಕ್ಕೆ ನೀರು ಕೊಡಿಸಿ ಎಲ್ಲ ಮಾಡಿ ಸೇಫಾಗಿ ಬಿಟ್ಟು ಹೋದರು ನಮಗೆ. ಅವರೆಲ್ಲರೂ ಮುಸ್ಲಿಮ್ಸೇ ಇರೋದು. ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡಿದರು. ಊರಿನವರಾಗಲಿ, ಈವನ್ ಹಾಸ್ಪಿಟಲ್ನವರಾಗಲಿ, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಲಿ, CRPF ಅವರು ಎಲ್ಲರೂ ತುಂಬ ಚೆನ್ನಾಗಿ ಒಂದು ಊಟ ತಿಂಡಿ ಕೊಡೋದ್ರಿಂದ ಹಿಡಿದು ನೀರು, ಆಮೇಲೆ ಬಟ್ಟೆ, ನಂದು ಒಂದು ಬಟ್ಟೆ ಫುಲ್ ರಕ್ತ ಆಗಿತ್ತು. ಅಂದರೆ ನಮಗೇನಾಗಿಲ್ಲ, ನಮ್ಮನೆಯವ್ರನ್ನ ಹಗ್ ಮಾಡಿದ್ವಲ್ಲ, ಸೊ ಫುಲ್ ರಕ್ತ ಆಗಿತ್ತು. ಬೇರೆ ಬಟ್ಟೆ ಎಲ್ಲ ಕೊಟ್ಟರು ಇನ್ಸ್ಟೆಂಟ್, ಅಲ್ಲೇ ಸ್ಲಿಪ್ಪರು, ಶೂ ಫುಲ್ಲು ಒದ್ದೆ ಆಗಿಬಿಟ್ಟು ಕೊಚ್ಚೆ ಆಗಿ ಕೆಸರಾಗಿತ್ತು. ಸೊ ಅದೆಲ್ಲ ಕೊಟ್ಟರು. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ.